ಹಾವೇರಿ ನಗರದಲ್ಲಿ ಬಹುನಿರೀಕ್ಷಿತ ಕಲ್ಟ್ ಸಿನಿಮಾದ ಚಿತ್ರತಂಡ ಭರ್ಜರಿ ಪ್ರಚಾರ ನಡೆಸಿದೆ. ಸಚಿವ ಜಮೀರ್ ಅಹಮದ್ ಖಾನ್ ಪುತ್ರ ಜೈದ್ ಖಾನ್ ನಟನೆಯ ಚಿತ್ರ ಇದಾಗಿದೆ. ರೋಡ್ ಶೋ ವೇಳೆ ಜೈದ್ ಖಾನ್ಗೆ ಕ್ರೇನ್ನ ಮೂಲಕ ಬೃಹತ್ ಹೂವಿನ ಹಾರ ಹಾಕಿ ಸ್ವಾಗತ ಕೋರಲಾಯಿತು. ಬಳಿಕ ನಗರದ ಜಿಎಚ್ ಕಾಲೇಜಿನಲ್ಲಿ ಭರ್ಜರಿ ಪ್ರಚಾರ ಮಾಡಲಾಯಿತು. ನಿರ್ದೇಶಕ ಅನಿಲ್ ಕುಮಾರ್, ಹೀರೋಯಿನ್ ಮಲೈಕಾ, ಗಾಯಕ ಅಲೋಕ್ ಭಾಗಿಯಾಗಿದ್ರು. ಇನ್ನು ಪುತ್ರನ ಸಿನಿಮಾ ಪ್ರಚಾರದ ಕಾರ್ಯಕ್ರಮವನ್ನ ಸಚಿವ ಜಮೀರ್ ಅಹಮದ್ ಖಾನ್ ವಿಡಿಯೋ ಕಾಲ್ನಲ್ಲಿ ನೋಡಿ ಖುಷಿ ಪಟ್ಟಿದ್ದು ವಿಶೇಷ. ಕಾರ್ಯಕ್ರಮದಲ್ಲಿ ಹೆಸ್ಕಾಂ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಸೈಯದ್ ಅಜಂಪೀರ್ ಖಾದ್ರಿ ಅವರು ಭಾಗಿಯಾಗಿದ್ರು. ಜೈದ್ ಖಾನ್ಗೆ ಹಾರ ಹಾಕಿ ಸನ್ಮಾನಿಸಿದ್ದು, ಮುತ್ತು ಕೊಟ್ಟು ಶುಭಾಶಯವನ್ನ ಕೋರಿದ್ದಾರೆ. ಕಾರ್ಯಕ್ರಮದ ಬಳಿಕ ಕಲ್ಟ್ ಚಿತ್ರತಂಡ ಸುದ್ದಿಗೋಷ್ಠಿ ನಡೆಸಿದೆ. ನಟ ಜೈದ್ ಖಾನ್ ಮಾತನಾಡಿ, ಕಲ್ಟ್ ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಫುಲ್ ಪ್ಯಾಕೇಜ್ ಸಿನಿಮಾ. ರಾಜ್ಯದಲ್ಲಿ 150ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡ್ತೀವಿ. ಕಲ್ಟ್ ಸಿನಿಮಾ ಜನವರಿ 23ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಎಂದಿದ್ದಾರೆ. ಇವತ್ತು ನಾವು ಹಾವೇರಿಗೆ ನಮ್ಮ ಇಡೀ ಕಲ್ಟ್ ತಂಡ ಬಂದಿದ್ದೀವಿ. ಸೊ ತಮ್ಮೆಲ್ಲರಿಗೂ ಗೊತ್ತು ಹಾಗೆ ನಮ್ದು ಸಿನಿಮಾ ಕಲ್ಟ್ ಜನವರಿ 23ಗೆ ಏನ್ ಬಿಡುಗಡೆ ಆಗ್ತಿದೆ. ಸೊ ಅದಕ್ಕೆ ಪ್ರಮೋಷನ್ಸ್ ನಾವು ಹಾವೇರಿಗೆ ಬಂದಿದ್ದೀವಿ. ಸೊ ತುಂಬಾ ಖುಷಿ ಆಯ್ತು ಜನ ರೆಸ್ಪಾನ್ಸ್ ನೋಡಿ. ಸೊ ಈಗಾಗಲೇ ಒಂದು ರ್ಯಾಲಿ ಆಯ್ತು, ಮತ್ತೆ ಒಂದು ಕಾಲೇಜ್ ಇವೆಂಟ್ ಮುಗಿಸ್ಕೊಂಡು ಬಂದ್ವಿ. ಸೊ ಎಲ್ಲಾ ಪ್ರಚಾರ ಎಲ್ಲಾ ಕಡೆ ಮಾಡ್ತಾ ಇದ್ದೀನಿ. ಸೊ ನಿಮ್ ಮಾಧ್ಯಮದವ್ರದ್ದು ಎಲ್ಲಾ ಕಡೆ ಒಂದು ಕಂಪ್ಲೇಂಟ್ ಇತ್ತು, ನಾನು ಒಬ್ಬನೇ ಎಲ್ಲಾ ಕಡೆ ಓಡಾಡ್ತಾ ಇದ್ದೀನಿ ಅಂತ ಹೇಳಿ. ಈಗ ನೋಡಿ ಎಲ್ಲ ಇಡೀ ತಂಡ ಬಂದಿದೆ. ನಿಮ್ ಮನ್ಸಲ್ಲಿ ಏನೇ ಪ್ರಶ್ನೆ ದಯವಿಟ್ಟು ನೀವು ಅವ್ರು ಕೇಳಬಹುದು. ಫಸ್ಟ್ ಆಫ್ ಆಲ್ ನಾನು ಕೇಳ್ಬಿಡ್ತೀನಿ, ಯಾಕೆ ನೋಡಕ್ ಬರಬಾರ್ದು ಅಂತ ಹೇಳ್ಬಿಡ್ತೀನಿ. ಏನಕ್ಕಂದ್ರೆ ಇದು ಒಂದು ಫುಲ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ಎಂಟರ್ಟೈನ್ಮೆಂಟ್ ಅಲ್ಲಿ ಫೈಟ್ಸ್ ಇದೆ, ಸೊ ಒಳ್ಳೆ ಹಾಡುಗಳು ಇದೆ, ಇಮೋಷನಲ್ ಫೀಲ್ ಇದೆ, ಕಾಮಿಡಿ ಇದೆ, ಅಂದ್ರೆ ಎಲ್ಲ ಕೂಡಿ ಅಂದ್ರೆ ಒಂದು ಫುಲ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ಇನ್ನು ಡೆವಿಲ್ ಸಿನಿಮಾ ಮತ್ತು ದರ್ಶನ್ ಬಗ್ಗೆಯೂ ಮಾತನಾಡಿದ್ದಾರೆ. ಎರಡು ಸಿನಿಮಾಗಳ ನಡುವೆ 40 ದಿನಗಳ ಗ್ಯಾಪ್ ಇರೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಮೊದಲು ನಾನು ದರ್ಶನ್ ಅಭಿಮಾನಿ, ನಂತರ ಅವರಿಗೆ ತಮ್ಮ. ಅವರನ್ನ ತುಂಬಾ ಮಿಸ್ ಮಾಡಿಕೊಳ್ತಿದ್ದೇನೆ. ನನಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಜನವರಿಯಲ್ಲಿ ಜಾಮೀನು ಸಿಗುವಂತಹ ನಿರೀಕ್ಷೆ ಇದೆ ಎಂದಿದ್ದಾರೆ. ಎಷ್ಟು ಹೆಚ್ಚು ಕಡಿಮೆ 40 ದಿನ ಇದೆಯಲ್ಲ ಸರ್ ಗ್ಯಾಪ್. ಡೆವಿಲ್ ರಿಲೀಸ್ ಆಗಿದ್ದು ಡಿಸೆಂಬರ್ 11ಗೆ, ನಮ್ದಿರೋದು ಜನವರಿ 23ಗೆಲ್ಲ ಸರ್. ಸೊ ನಮ್ಗೆ ಅದೇನ್ ತೊಂದರೆ ಆಗಲ್ಲ ಅನ್ಕೊಂತೀವಿ ಸರ್. ಬಟ್ ಸಿಂಪಲ್ ವೇಲಿ ಹೇಳ್ಬೇಕು ಅಂದ್ರೆ ಸಿನಿಮಾ ಚೆನ್ನಾಗಿ ಹೋಗ್ತಿದೆ, ನಮಗೂ ಖುಷಿನೇ. ಏನಕ್ಕಂದ್ರೆ ಅವ್ರದ್ದು ಫಸ್ಟ್ ನನ್ನ ತಮ್ಮ ಮುಂಚೆ ಅವ್ನ ಅಭಿಮಾನಿ ಆದ್ಮೇಲೆ ಅವ್ರ ತಮ್ಮ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಹೌದು ತುಂಬಾ ಮಿಸ್ ಮಾಡ್ಕೊಂತೀನಿ ಸರ್. ನನ್ನ ನಿರೀಕ್ಷೆ ಪ್ರಕಾರ, ನನ್ನ ಮಾಹಿತಿ ಪ್ರಕಾರ ಅವ್ರ ಜನವರಿಗೆ ಅವ್ರಿಗೆ ಬೇಲ್ ಸಿಗೋ ತರ ನಿರೀಕ್ಷೆ ಇದೆ ಸರ್. ಅಕಸ್ಮಾತ್ ಸಿಗ್ಲಿಲ್ಲ ಅನ್ನೋ ಒಂದು ಏನಂದ್ರೆ ಆದ್ರೆ ನಾನೇ ಸ್ವತಃ ಪರ್ಸನಲ್ ಆಗಿ ಹೋಗಿ ಅವ್ರ ಆಶೀರ್ವಾದ ತಗೊಂಡು ಬಂದೆ ಬರ್ತೀನಿ. ಇನ್ನು ಇದೇ ವೇಳೆ ಕಲ್ಟ್ ಚಿತ್ರದ ನಾಯಕಿ ಮಲೈಕಾ ವಸುಪಾಲ್ ಅವರು ಮಾತನಾಡಿದ್ದಾರೆ. ತಮ್ಮ ಅಭಿನಯದ ಪಯಣ ಧಾರಾವಾಹಿಗಳ ಮೂಲಕ ಆರಂಭವಾಗಿತ್ತು. ಉಪಾಧ್ಯಕ್ಷ ಚಿತ್ರದ ನಿರ್ದೇಶಕ ಅನಿಲ್ ಅವರೊಂದಿಗೆ ಈಗಾಗಲೇ ಕೆಲಸ ಮಾಡಿದ್ದೇನೆ. ಇನ್ನು ಕಲ್ಟ್ ಸಿನಿಮಾದಲ್ಲೂ ಅವರ ಜೊತೆಯಲ್ಲಿ ಕೆಲಸ ಮಾಡುವ ಅವಕಾಶ ಸಿಕ್ಕಿದೆ ಅಂತ ಖುಷಿ ಪಟ್ಟಿದ್ದಾರೆ. ಸಿನಿಮಾ ಸೀರಿಯಲ್ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಸೀರಿಯಲ್ ಇಂದಾನೆ. ಸೀರಿಯಲ್ ಜರ್ನಿ ಒಂಥರ ಡಿಸಿಪ್ಲಿನ್ ಹೇಳ್ಕೊಟ್ಟು ನನಗೆ ಫಸ್ಟ್ ಸಿನಿಮಾ ಉಪಾಧ್ಯಕ್ಷ ಲಾಂಚ್ ಮಾಡಿದ್ದೆ ಅನಿಲ್ ಸರ್. ಸೊ ಪುನಃ ಅವ್ರ ಜೊತೆ ಇದೇ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದೀನಿ. ಆಬ್ವಿಯಸ್ಲಿ ಯಾವ್ದೇ ನಟರು ಇರ್ಬೋದು, ನೀವು ರಾಕಿಂಗ್ ಸ್ಟಾರ್ ಎಷ್ಟನೇ ತಗೊಳ್ಳಿ, ಅವರು ಕೂಡ ಸೀರಿಯಲ್ ಇಂದ ಬಂದವರು. ನೀವು ಶಾರುಖ್ ಖಾನ್ ತಗೊಂಡ್ರೆ ಅವರು ಕೂಡ ಸೀರಿಯಲ್ ಇಂದ ಬಂದವರು. ಅದೊಂಥರ ಹೆಮ್ಮೆ ಅನ್ಸುತ್ತೆ ನಮ್ಗೆ. ಸೀರಿಯಲ್ ಇಂದ ಬಂದು ಸಿನಿಮಾದಲ್ಲಿ ನಾವು ಹೊಸೊಬ್ರೆ, ಬಟ್ ಏನೇ ಹೆಸರು ಮಾಡಿದ್ರು, ಚಿಕ್ಕದಾಗಿ ಮಾಡಿದ್ರು, ಅದು ತುಂಬಾ ಖುಷಿ ಇದೆ. ಹೌದು. ಫಸ್ಟ್ ನನಗೆ ಹೇಳಿದಾಗ ಸರ್, ಅಯ್ಯೋ ಸೂಪರ್ ಸ್ಟಾರ್ ಅಲ್ವಾ ಅವ್ರು ಇವಾಗ, ಆಲ್ರೆಡಿ ಡಿಂಪಲ್ ಕ್ವೀನ್ ಇವಾಗ ಲೇಡಿ ಸೂಪರ್ ಸ್ಟಾರ್ ಅಂತ ಒಂದು ಟೈಟಲ್ ಕೊಟ್ಟಾಗ ಅವ್ರ ಜೊತೆ ನಾನು ಕೆಲಸ ಮಾಡ್ತಿದ್ರೆ ನನ್ನ ಕ್ಯಾರೆಕ್ಟರ್ ಹೇಗಿರುತ್ತೋ ಅಥವಾ ನನ್ನ ವೇಟೇಜ್ ಎಷ್ಟಿರುತ್ತೋ ಸಿನಿಮಾದಲ್ಲಿ ಅನ್ನೋ ಭಯ ಗೊಂದಲ ಖಂಡಿತ ನಂಗೆ ತುಂಬಾ ಇತ್ತು. ಬಟ್ ಡೈರೆಕ್ಟರ್ ಎಷ್ಟ್ ಚೆನ್ನಾಗಿ ನನ್ನ ಕ್ಯಾರೆಕ್ಟರ್ ಮತ್ತೆ ಅವ್ರ ಕ್ಯಾರೆಕ್ಟರ್ ಬರ್ದಿದ್ದಾರೆ ಅಂದ್ರೆ, ಅವ್ರಿಗೂ ಎಷ್ಟು ವೇಟೇಜ್ ಇದೆ ಅಷ್ಟೇ, ಅವ್ರ ಸೂಪರ್ ಸ್ಟಾರ್ ಕೂಡ ಅವ್ರಿಗೆ ಎಷ್ಟು ವೇಟೇಜ್ ಇದೆ ಅಷ್ಟೇ ನನಗೂ ವೇಟೇಜ್ ಇದೆ ಸಿನಿಮಾದಲ್ಲಿ. ಸೊ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಮ್ಯಾಮ್ಗೆ ಎಷ್ಟು ತೂಕ ಇದೆ ಅಷ್ಟೇ ತೂಕ ನನಗೂ ಕ್ಯಾರೆಕ್ಟರ್ ಇದೆ ಅಂತ. ಸೊ ಅವ್ರ ಜೊತೆ ಕೆಲಸ ಮಾಡಿದ್ದು ಹೆಚ್ಚಾಗಿ 2 ದಿನ ಮಾಡಿರ್ಬೋದು, ಬಟ್ ಆ ಖುಷಿ ನಂಗೆ ತುಂಬಾ ಇದೆ.
ಖುಷಿ ಸರ್, ಯಾಕಂದ್ರೆ ಇದು ನಮ್ ಡೈರೆಕ್ಟರ್ 2ನೇ ಸಾಂಗ್ ಹಿಟ್ಟು. ಫಸ್ಟ್ ನನಗೆ ನೀನು ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು. ಸೊ ಒಂದೇ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಸರ್ ಕಂಪೋಸ್ ಮಾಡಿರೋದು, ಹಾಗೆ ಅನಿಲ್ ಸರ್ ಬರ್ದಿರೋದು ಈ ಸತಿ. ಲಿರಿಕ್ಸ್ ಕೂಡ ಅವರೇ ಬರ್ದಿರೋದು. ನಾವ್ ಅನ್ಕೊಂಡಿದ್ವಿ ಒಂದ್ ಚೆನ್ನಾಗ್ ಆಗುತ್ತೆ ಆ ಸಾಂಗು. ಬಟ್ ಇವಾಗ ನಾವ್ ಎಲ್ಲಾ ಕಡೆ ಓಡಾಡ್ತಿದೀವಲ್ಲ, ಅಲ್ಲಿ ನಮಗೆ ಗೊತ್ತಾಗ್ತಿರೋದು ಅಯ್ಯೋ ಶಿವನೇ ಅಷ್ಟು ಪ್ರೀತಿ ಸಿಕ್ಕಿದೆ ಅಂದ್ರೆ, ನಾವ್ ಯೂಟ್ಯೂಬ್ ಅಲ್ಲಿ ನೋಡ್ತೀವಿ ಎಷ್ಟು ವ್ಯೂಸ್ ಬಂದಿದೆ, ಓಕೆ ಎಷ್ಟು ಜನ ನೋಡ್ತಿದ್ರೆ ಅಷ್ಟೇ ನಮಗೆ ಒಂದು ಗುರುತಿರುತ್ತೆ ಹೊರತು. ಬಟ್ ಇಲ್ಲಿ ಆಚೆ ಬಂದ ತಕ್ಷಣ ಇವಾಗ ಸರ್ ಒಂದ್ 2 ಸಾಲ ಹೇಳಿದ್ರೆ ಒಂದ್ 4 ಸಾಲ ಜನ ಹಾಡ್ತಾರೆ, ಅಷ್ಟು ಫೇಮಸ್ ಆಗಿದೆ. ಅದಕ್ಕೆ ಸಿಕ್ಕಾಪಟ್ಟೆ ಒಟ್ನಲ್ಲಿ ರಾಜ್ಯಾದ್ಯಂತ ಕಲ್ಟ್ ಚಿತ್ರತಂಡ ಭರ್ಜರಿ ಪ್ರಚಾರದಲ್ಲಿ ತೊಡಗಿದೆ. 2026 ಜನವರಿ 23ರಂದು ರಾಜ್ಯದ 150ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಆಲ್ ದ ಬೆಸ್ಟ್ ಕಲ್ಟ್ ಟೀಮ್. ಇರ್ಫಾನ್, ಕರ್ನಾಟಕ ಟಿವಿ, ಹಾವೇರಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.